ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ 2024ರ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ಸ್ ಕುರಿತು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ವರ್ಷದ 4 ಪ್ರಮುಖ ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಎಲ್ಲೆಲ್ಲಿ ನಡೀತು, ಯಾರ್ಯಾರು ವಿಜೇತರಾದರು, ಅವ್ರು ಯಾವ ದೇಶದವರು, ಸಿಂಗಲ್ಸು ಡಬಲ್ಸು, ಜೊತೆಗೆ ವಿಡಿಯೋದ ಕೊನೆಯಲ್ಲಿ ಈ ವರ್ಷದ ಗ್ರ್ಯಾಂಡ್ ಸ್ಲಾಮ್ಸ್ನ ವಿಜೇತರನ್ನ ಸರಳವಾಗಿ ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ಲಾಗುತ್ತೆ. ವಿಡಿಯೋವನ್ನ ಕೊನೆ ತನಕ ನೋಡಿ. ಇದು ಮುಂದೆ ಬರುವಂತಹ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ ಆಗಿರೋದ್ರಿಂದ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಲಿಂಕ್ಸ್ ಇರುತ್ತೆ. PSI PC ಗ್ರೂಪು, PDO ಗ್ರೂಪು ಮತ್ತು RRB ಗ್ರೂಪು. ನಿಮ್ಗೆ ಏನಾದ್ರು ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಇದೆ, ಅಲ್ಲಿಗೆ ಮೆಸೇಜ್ ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ಲಾಗುತ್ತೆ. ಮೊದಲನೇದಾಗಿ ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ಗಳು ನಡೀತವೆ. ಮೊದಲನೇದು ಆಸ್ಟ್ರೇಲಿಯನ್ ಓಪನ್. ಆ ಸಿಂಬಲ್ ಗಳನ್ನ ಕೂಡ ಅಲ್ಲಿ ಕೊಡಲಾಗಿದೆ. ಇದು ಜನವರಿ ಫೆಬ್ರವರಿ ವರ್ಷದ ಪ್ರಾರಂಭದಲ್ಲಿ ನಡೆಯುತ್ತೆ. ಆಸ್ಟ್ರೇಲಿಯನ್ ಓಪನ್ ಮೊದಲನೇದಾಗಿ ನಡೆಯುವಂತ ಗ್ರ್ಯಾಂಡ್ ಸ್ಲಾಮ್ ಆಗಿದೆ. ಅದಾದ್ಮೇಲೆ ಜೂನ್ ಜುಲೈಯಲ್ಲಿ ಫ್ರೆಂಚ್ ಓಪನ್ ನಡೆಯುತ್ತೆ. ಜೂನ್ ಜುಲೈಯಲ್ಲಿ ನಡೆಯುವಂತ ಫ್ರೆಂಚ್ ಓಪನ್ ನ ರೋಲ್ಯಾಂಡ್ ಗ್ಯಾರೋಸ್ ಅಂತ ಕೂಡ ಕರೀತಾರೆ. ಇದು ಪ್ಯಾರಿಸ್ ಅಲ್ಲಿ ನಡೆಯುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ವಿಂಬಲ್ಟನ್. ಇದು ಗ್ರ್ಯಾಂಡ್ ಸ್ಲಾಮ್ ಗಳಲ್ಲಿ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಆಗಿದೆ. ದ ಚಾಂಪಿಯನ್ಸ್ ವಿಂಬಲ್ಟನ್ ಅನ್ನೋ ಸಿಂಬಲ್ ಅನ್ನು ನೀವು ಕಾಣಬಹುದು. ಇದು ಜುಲೈ ಆಗಸ್ಟ್ ಅಲ್ಲಿ ನಡೆಯುತ್ತೆ. ಕೊನೆಯದಾಗಿ ವರ್ಷದ ಕೊನೆಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಥವಾ ಆಗಸ್ಟ್ ಸೆಪ್ಟೆಂಬರ್ ಅಲ್ಲೂ ಕೂಡ ನಡೀಬಹುದು. ದಿನಾಂಕಗಳು ಏರ್ಪೇರಾಗುತ್ತೆ. ಸಾಮಾನ್ಯವಾಗಿ ಸೆಪ್ಟೆಂಬರ್ ಅಲ್ಲಿ ನಡೆಯುತ್ತೆ. US ಓಪನ್ ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಆಗಿರುತ್ತೆ. ಇದಿಷ್ಟು ಮಾಹಿತಿಗಳು ನಿಮಗೆ ಮೊದಲು ಗೊತ್ತಿರಬೇಕು. ಗ್ರ್ಯಾಂಡ್ ಸ್ಲಾಮ್ಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ, ಟೆನ್ನಿಸ್ನ 4 ಟೂರ್ನಮೆಂಟ್ಗಳು, ವರ್ಷದಲ್ಲಿ ನಡೆಯುವಂತ 4 ಟೂರ್ನಮೆಂಟ್, 4 ವಿಭಿನ್ನ ಸ್ಥಳಗಳಲ್ಲಿ ನಡೆಯುವಂತ ಟೂರ್ನಮೆಂಟ್. ಎರಡನೇದು ಯಾವಾಗ ನಡೀತವೆ ಅಂತ, ಯಾವ ಸಮಯದಲ್ಲಿ ನಡೀತವೆ ಅಂತ ಗೊತ್ತಿರಬೇಕು. ವರ್ಷದ ಪ್ರಾರಂಭದ ಜನವರಿಯಲ್ಲಿ ಆಸ್ಟ್ರೇಲಿಯನ್ ಓಪನ್ ನಡೆಯುತ್ತೆ. ಜೂನ್ ಜುಲೈಯಲ್ಲಿ ಫ್ರೆಂಚ್ ಓಪನ್, ಜುಲೈ ಆಗಸ್ಟ್ ಅಲ್ಲಿ ವಿಂಬಲ್ಟನ್, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ US ಓಪನ್. ಅದಾದ್ಮೇಲೆ ಯಾವ ಕೋರ್ಟ್ಗಳಲ್ಲಿ ಈ ಒಂದು ಪಂದ್ಯ ನಡೆಯುತ್ತೆ. ಕೋರ್ಟ್ಗಳು ಅಂದ್ರೆ ಟೆನ್ನಿಸ್ ಆಡುವಂತಹ, ಈಗ ಕ್ರಿಕೆಟ್ ಆಡ್ಬೇಕಾದ್ರೆ ಪಿಚ್ ಅಂತ ಏನ್ ಕರಿತೀವಿ, ಅದೇ ರೀತಿ ಟೆನ್ನಿಸ್ ಆಡುವಂತ ಆಟವನ್ನ ನಾವು ಕೋರ್ಟ್ ಅಂತ ಕರಿತೀವಿ. ಹಾರ್ಡ್ ಕೋರ್ಟ್ ಅಲ್ಲಿ 2 ಗ್ರ್ಯಾಂಡ್ ಸ್ಲಾಮ್ಗಳು ನಡೀತವೆ. ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಆದಂತಹ ಆಸ್ಟ್ರೇಲಿಯನ್ ಓಪನ್ ಹಾಗೂ ವರ್ಷದ ಕೊನೆಯಲ್ಲಿ ನಡೆಯುವಂತಹ US ಓಪನ್ ಎರಡೂ ಕೂಡ ಹಾರ್ಡ್ ಕೋರ್ಟ್ ಅಲ್ಲಿ ಆಡ್ಲಾಗುತ್ತೆ. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಆ ಮಾಹಿತಿಯನ್ನ ಕೊಡ್ತೀನಿ. ಕ್ಲೇ ಕೋರ್ಟ್ ಅಲ್ಲಿ ಆಡುವಂತ ಏಕೈಕ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ಅದು ಫ್ರೆಂಚ್ ಓಪನ್ ಆಗಿರುತ್ತೆ. ಫ್ರೆಂಚ್ ಓಪನ್ ನ ರೋಲ್ಯಾಂಡ್ ಗ್ಯಾರೋಸ್ ಅಂತ ಕೂಡ ಕರೀತಾರೆ. ಇನ್ನು ಈ ಗ್ರ್ಯಾಂಡ್ ಸ್ಲಾಮ್ ಗಳಲ್ಲಿ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಯಾವ್ದಾದ್ರು ಇದ್ರೆ ಅದು ವಿಂಬಲ್ಟನ್ ಆಗಿರುತ್ತೆ. ಇದನ್ನ ಗ್ರಾಸ್ ಕೋರ್ಟ್ ಅಲ್ಲಿ ಆಡ್ತಾರೆ. ಓಕೆ, 1877 ಇದು ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮು, ಟೆನ್ನಿಸ್ ನ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಇದು. ಅದಾದ್ಮೇಲೆ US ಓಪನ್ 1881, ಅದಾದ್ಮೇಲೆ ಫ್ರೆಂಚ್ ಓಪನ್ 1891. ಅತ್ಯಂತ ಹೊಸ ಗ್ರ್ಯಾಂಡ್ ಸ್ಲಾಮ್ ಯಾವುದು, ಗ್ರ್ಯಾಂಡ್ ಸ್ಲಾಮ್ 4ರಲ್ಲಿ ಅಂತ ಹೇಳಿದ್ರೆ ಅದು ಆಸ್ಟ್ರೇಲಿಯನ್ ಓಪನ್ 1905. ಓಕೆ, ಇಷ್ಟನ್ನು ನೋಡ್ಕೊಂಡಿರಿ. ವೆರಿ ವೆರಿ ಇಂಪಾರ್ಟೆಂಟ್. ಯಾವ ಟೈಮಲ್ಲಿ ನಡೀತವೆ ಅಂತ ಮೊದಲನೇ ತಿಳ್ಕೊಬೇಕು. ಯಾವ ಕೋರ್ಟ್ ಅಲ್ಲಿ ನಡೆಸ್ತಾರೆ ಅಂತ ಗೊತ್ತಿರಬೇಕು. 4 ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ವರ್ಷದ ಮೊದಲ ಮತ್ತು ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ಗಳನ್ನ ಹಾರ್ಡ್ ಕೋರ್ಟ್ ಅಲ್ಲಿ ನಡೆಸ್ತಾರೆ. ಫ್ರೆಂಚ್ ಓಪನ್ ಅನ್ನ ಕ್ಲೇ ಕೋರ್ಟ್ ಅಲ್ಲಿ ನಡೆಸ್ತಾರೆ ಮತ್ತು ವಿಂಬಲ್ಟನ್ ನ ಗ್ರಾಸ್ ಕೋರ್ಟ್ ಅಲ್ಲಿ ನಡೆಸ್ತಾರೆ. ಇದನ್ನ ಒಂದ್ ಸ್ವಲ್ಪ ನೋಡೋಣ. ಈಗ ಹಾರ್ಡ್ ಕೋರ್ಟ್ ಅಂದ್ರೆ ಇದು ಈ ರೀತಿಯಾಗಿ ಭಾವಚಿತ್ರದಲ್ಲಿ ಏನ್ ಕಾಣ್ತಾರೆ, ಇದು ಹಾರ್ಡ್ ಕೋರ್ಟ್. ಇದು ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಮತ್ತು ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಇಲ್ಲಿ ನಡೆಸ್ತಾರೆ. ಏನಪ್ಪ ವಿಶೇಷತೆ ಅಂದ್ರೆ, ಹಾರ್ಡ್ ಕೋರ್ಟ್ಸ್ ಆರ್ ಮೋರ್ ರಿಜಿಡ್ ಟು ಕ್ರಿಯೇಟ್ ಎ ಫಾಸ್ಟರ್ ಗೇಮ್. ಈ ಒಂದು ಹಾರ್ಡ್ ಕೋರ್ಟ್ ಅಲ್ಲಿ ನಡೆಯುವಂತ ಪಂದ್ಯಗಳು ತುಂಬಾ ವೇಗವಾಗಿ ನಡೀತವೆ. ಇಟ್ ಕ್ಯಾನ್ ಆಲ್ಸೋ ಲೆವೆಲ್ ದ ಪ್ಲೇಯಿಂಗ್ ಫೀಲ್ಡ್ ಇನ್ ಟರ್ಮ್ಸ್ ಆಫ್ ಅಥ್ಲೆಟಿಕ್ ಸ್ಟೈಲ್. ಎಷ್ಟು ಚೆನ್ನಾಗಿ ಅಥ್ಲೆಟಿಕ್ ಸ್ಟೈಲ್ ಅನ್ನು ಹೊಂದಿರತಕ್ಕಂತಹ ಟೆನ್ನಿಸ್ ಆಟಗಾರರು ಇಲ್ಲಿ ಸರ್ವೈವ್ ಆಗ್ತಾರೆ. ಇದೊಂದು ಫಾಸ್ಟ್ ಫೇಸ್ ಗೇಮ್. ಟೆನ್ನಿಸ್ ನಲ್ಲಿ ತುಂಬಾ ವೇಗವಾಗಿ ನಡೆಯುವಂತಹ ಗೇಮ್ಸ್ ಗಳು ಹಾರ್ಡ್ ಕೋರ್ಟ್ ಅಲ್ಲಿ ನಡೀತವೆ. ಎರಡನೇದು, ನಮ್ಮ ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ನಡೆಯೋದು ಗ್ರಾಸ್ ಕೋರ್ಟ್ ಅಲ್ಲಿ. ಇಲ್ಲಿ ಕಾಣ್ಬೋದು, ಈ ಒಂದು ಚಿತ್ರದಲ್ಲಿ ಇರೋದು ಗ್ರಾಸ್ ಕೋರ್ಟ್. ದ ಫಾಸ್ಟೆಸ್ಟ್ ಟೈಪ್ ಆಫ್ ಕೋರ್ಟ್ ಡ್ಯೂ ಟು ಇಟ್ಸ್ ಲೋ ಬೌನ್ಸ್ ಕೆಪಾಸಿಟಿ. ಇದು ಅತ್ಯಂತ ಫಾಸ್ಟೆಸ್ಟ್ ಟೈಪ್ ಆಫ್ ಕೋರ್ಟ್ ಆಗಿರ್ತದೆ. ಇಲ್ಲಿ ಬೌನ್ಸರ್ ಗಳೇನಿರ್ತವೆ, ಬಾಲ್ ಬೌನ್ಸ್ ಆಗುವಂತಹ ಪ್ರೊಬಾಬಿಲಿಟಿ ತೀರಾ ಕಡಿಮೆ ಉಳಿದ 2 ಕೋರ್ಟ್ಗಳಿಗೆ ಹೋಲಿಸ್ಕೊಂಡ್ರೆ. ಮತ್ತು ಇದಕ್ಕೊಂದು ಯೂನಿಫಾರ್ಮ್ ಅನ್ನು ಕೂಡ ಇರ್ತದೆ. ವೈಟ್ ಯೂನಿಫಾರ್ಮ್ ಅಲ್ಲಿ, ವೈಟ್ ಡ್ರೆಸ್ ನಲ್ಲಿ ಈ ಒಂದು ಗ್ರ್ಯಾಂಡ್ ಸ್ಲಾಮ್, ವಿಂಬಲ್ಟನ್ ಗ್ರ್ಯಾಂಡ್ ಸ್ಲಾಮ್ ನ ಆಡ್ತಾರೆ. ಇದು ನಿಮ್ಗೆ ಗೊತ್ತಿರಲಿ. ಇನ್ನು ಕ್ಲೇ ಕೋರ್ಟ್, ಫ್ರೆಂಚ್ ಓಪನ್ ಆಡುವಂತದ್ದು ಇಲ್ಲಿ ನೋಡ್ಬೋದು ನೀವು. ಪ್ರೊಡ್ಯೂಸಸ್ ಲೋವರ್ ಗೇಮ್ ಬಟ್ ಗಿವ್ಸ್ ಬಾಲ್ಸ್ ಎ ಹೈಯರ್ ಬೌನ್ಸ್. ಇದು 3 ಕೋರ್ಟ್ಗಳಲ್ಲಿ 3 ಗೇಮ್ಸ್ಗಳಲ್ಲಿ ಅತ್ಯಂತ
ಸ್ಲೋ ಗೇಮನ್ನ ಕ್ರಿಯೇಟ್ ಮಾಡುತ್ತೆ, ತುಂಬಾ ಟೈಮ್ ತಗೊಳುತ್ತೆ ಮತ್ತು ಹೆಚ್ಚಿನ ಬೌನ್ಸರ್ಗಳನ್ನ ಮಾಡ್ಕೊಡುತ್ತೆ. ಅಂದ್ರೆ ಒಬ್ಬ ಆಟಗಾರ ಪ್ಲೇ ಮಾಡಿದಾಗ ಮತ್ತೊಂದು ಕೋರ್ಟ್ಗೆ ಬಾಲ್ನ ಪ್ಲೇ ಮಾಡಿದಾಗ ಕಂಪೇರ್ ಟು ಗ್ರಾಸ್ ಕೋರ್ಟ್ ಅಲ್ಲಿ ಬೌನ್ಸ್ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ, ಆದ್ರೆ ಇಲ್ಲಿ ಬೌನ್ಸ್ ನ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ. ಇದು 3 ಕೋರ್ಟ್ಗಳಿಗೆ ಇರತಕ್ಕಂಥ ಡಿಫ್ರೆನ್ಸ್ಗಳು. ಸೊ US ಓಪನ್ ಮತ್ತು ಆಸ್ಟ್ರೇಲಿಯನ್ ಓಪನ್ ಹಾರ್ಡ್ ಕೋರ್ಟ್ ಅಲ್ಲಿ ನಡೆಸ್ತೀವಿ. ಗ್ರಾಸ್ ಕೋರ್ಟ್ ಅಲ್ಲಿ ವಿಂಬಲ್ಟನ್ ಮತ್ತು ಫ್ರೆಂಚ್ ಓಪನ್ ಅನ್ನ ನಾವು ಕ್ಲೇ ಕೋರ್ಟ್ ಅಲ್ಲಿ ನಡೆಸ್ತಾರೆ. ಇಷ್ಟು ಮಾಹಿತಿಗಳು ಬೇಸಿಕಲಿ ನಿಮ್ಗೆ ಒಂದ್ಸಲ ತಿಳ್ಕೊಂಡ್ರೆ ಮುಗಿತು, ಮತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಆಸ್ಟ್ರೇಲಿಯನ್ ಓಪನ್ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ 14ರಿಂದ 28 ಜನವರಿ 2024 ತನಕ ನಡೆದಿರುತ್ತೆ. ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಪಾರ್ಕ್ ಅಲ್ಲಿ ಈ ಗ್ರ್ಯಾಂಡ್ ಸ್ಲಾಮ್ ನಡೆದಿರುತ್ತೆ. ಆಸ್ಟ್ರೇಲಿಯನ್ ಓಪನ್ ಹೆಸರು ಇಂಡಿಕೇಟ್ ಮಾಡುವಂಗೆ ಆಸ್ಟ್ರೇಲಿಯಾದಲ್ಲಿ ನಡೆಸಲಾಗುತ್ತೆ. 2024 ಆಸ್ಟ್ರೇಲಿಯನ್ ಓಪನ್ ಏನಿದೆ ಅದು 112ನೇ ಎಡಿಷನ್ ಆಗಿದೆ. ಮತ್ತು ಈ ಟೆನ್ನಿಸ್ ಟೂರ್ನಮೆಂಟ್ ನ ಆಸ್ಟ್ರೇಲಿಯನ್ ಓಪನ್ ನ ಮೇನ್ ಸ್ಪಾನ್ಸರ್ ಯಾವ ಕಂಪನಿ ಅಂದ್ರೆ ಕಿಯಾ ಅನ್ನೋ ಕಂಪನಿ. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಈಗ ವಿನ್ನರ್ಸ್ ಮತ್ತೆ ರನ್ನರ್ಸ್ ಬಗ್ಗೆ ನೋಡೋಣ. ಮೊದಲನೇದಾಗಿ ಮೆನ್ಸ್ ಓಪನ್. ಆಸ್ಟ್ರೇಲಿಯನ್ ಓಪನ್ ನ ಮೆನ್ಸ್ ವಿಭಾಗದಲ್ಲಿ ಜಾನಿಕ್ ಸಿನ್ನರ್ ಎನ್ನುವ ಇಟಲಿ ದೇಶದ ಆಟಗಾರ ತಮ್ಮ ವೃತ್ತಿ ಜೀವನದ ಮೊಟ್ಟ ಮೊದಲ ಗ್ರ್ಯಾಂಡ್ ಸ್ಲಾಮ್ ಟೈಟಲ್ ನ ಈ ವರ್ಷ ಗೆದ್ದಿರ್ತಾರೆ. ಅದು ವರ್ಷದ ಮೊಟ್ಟ ಮೊದಲ ಗ್ರ್ಯಾಂಡ್ ಸ್ಲಾಮ್. ಸೊ ಈ ವರ್ಷ ನಡೆದಂತಹ ಮೊದಲನೇ ಗ್ರ್ಯಾಂಡ್ ಸ್ಲಾಮ್ ನಲ್ಲಿ ಅವರ ವೃತ್ತಿ ಬದುಕಿನ ಮೊದಲನೇ ಗ್ರ್ಯಾಂಡ್ ಸ್ಲಾಮ್ ಅನ್ನ ಜಾನಿಕ್ ಸಿನ್ನರ್ ಅನ್ನೋ ಇಟಲಿ ದೇಶದ ಆಟಗಾರ. ಯಾಕೆ ದೇಶಗಳನ್ನ ಮೆನ್ಷನ್ ಮಾಡಬೇಕು ಅಂದ್ರೆ ನೀವು ಹಲವಾರು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ಬೋದು, ಕೆಲವೊಮ್ಮೆ ದೇಶಗಳನ್ನ ಕೇಳ್ಬಿಡ್ತಾರೆ, ಯಾವ ದೇಶದ ಆಟಗಾರರಾಗಿದ್ರು ಅಂತ ಕೇಳ್ಬಿಡ್ತಾರೆ. ಉದಾಹರಣೆಗೆ ಆಸ್ಟ್ರೇಲಿಯನ್ ಈ ಬಾರಿಯ 2024ನೇ ಸಾಲಿನ ಆಸ್ಟ್ರೇಲಿಯನ್ ಓಪನ್ ವಿಜೇತರಾದ ಜಾನಿಕ್ ಸಿನ್ನರ್ ಅವರು ಯಾವ ದೇಶದವರು ಅಂತ ಕೇಳ್ಬಿಡ್ತಾರೆ, ಅಥವಾ ಅವರ ವಿರುದ್ಧ ಯಾರಾಡ್ತಿದ್ರು ಅಂತ ಕೇಳ್ಬಿಡ್ತಾರೆ. ಹಾಗಾಗಿ ರನ್ನರ್ ಅಪ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದೀವಿ. ರನ್ನರ್ ಅಪ್ ಬಂದ್ಬಿಟ್ಟು ಡೇನಿಯಲ್ ಮೆಡ್ವೆಡೇವ್ ಅಂತ ರಷ್ಯಾ ದೇಶದ ಆಟಗಾರರು. ಇವರ ಹೆಸರುಗಳು ಪದೇ ಪದೇ ಬರ್ತಾ ಇರ್ತವೆ. ಅದರಲ್ಲಿ ಜಾನಿಕ್ ಸಿನ್ನರ್, ನೊವಾಕ್ ಜೋಕೋವಿಕ್, ಕಾರ್ಲೋಸ್ ಅಲ್ಕರಾಜ್ ಈ ಹೆಸರುಗಳು ಪದೇ ಪದೇ ಬರ್ತಿರ್ತವೆ, ನೀವು ಸ್ವಲ್ಪ ನೋಡ್ಕೋಬೇಕು. ಹಾಗೆ ಮಹಿಳೆಯರ ವಿಭಾಗ ಬಂದ್ರೆ ಅರೀನಾ ಸಂಬಲೇಖಾ ಅಂತ, ಇವರು ಕೂಡ ನಂಬರ್ 1 ಆಟಗಾರ್ತಿ, ಬೆಲಾರಸ್ ದೇಶದವರು. ದಿಸ್ ಇಸ್ ಸಂಬಲೇಖಾಸ್ ಸೆಕೆಂಡ್ ಮೇಜರ್ ಸಿಂಗಲ್ಸ್ ಟೈಟಲ್. 2023ರಲ್ಲಿ ಅವರು ಮೊಟ್ಟ ಮೊದಲನೇ ಟೈಟಲ್ ನ ಗೆದ್ದಿದ್ರು. ಅದನ್ನ ಹೊರತುಪಡಿಸಿದ್ರೆ ಎರಡನೇ ಅತಿ ದೊಡ್ಡ ಗ್ರ್ಯಾಂಡ್ ಸ್ಲಾಮ್ ಟೈಟಲ್ ನ ಅರೇನಾ ಸಂಬಲೇಖಾ ಅವರು ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಗೆದ್ದಿರ್ತಾರೆ. ಪುರುಷರ ವಿಭಾಗದಲ್ಲಿ ಗೆದ್ದಂತವರು ಜಾನಿಕ್ ಸಿನ್ನರ್, ಮಹಿಳಾ ವಿಭಾಗದಲ್ಲಿ ಗೆದ್ದಂತವರು ಅರೇನಾ ಸಂಬಲೇಖಾ. ಪುರುಷರ ವಿಭಾಗದ ವಿಜೇತರಾದ ಸಿನ್ನರ್ ಇಟಲಿ ದೇಶದವರು, ಮಹಿಳಾ ವಿಭಾಗದ ವಿಜೇತರಾದಂತಹ ಅರೇನಾ ಸಂಬಲೇಖಾ ಬೆಲಾರಸ್ನವರು. ಈ ಎರಡು ಹೆಸರುಗಳು ಇಂಪಾರ್ಟೆಂಟ್. ರನ್ನರ್ ಅಪ್ಸ್ ಗಳ ಬಗ್ಗೆ ನಿಮ್ಗೆ ಅಡಿಷನಲ್ ಮಾಹಿತಿ ಬೇಕು ಅಂದ್ರೆ ಪುರುಷರ ವಿಭಾಗದಲ್ಲಿ ಡೇನಿಯಲ್ ಮೆಡ್ವೆಡೇವ್ ರಷ್ಯಾ ದೇಶದವರು, ಮಹಿಳಾ ವಿಭಾಗದಲ್ಲಿ ಝ್ಯಾಂಗ್ ವಿನ್ವೇನ್ ಅಂತ ಚೀನಾ ದೇಶದವರು. ಇನ್ನು ಅಡಿಷನಲ್ ಮಾಹಿತಿ ಡಬಲ್ಸ್ ಬಗ್ಗೆ ಕೇಳ್ಬೋದು, ಯಾವಾಗ ಬೇಕಾದ್ರೂ ನೋಡ್ಕೊಂಡಿರಿ. ಮೆನ್ಸ್ ಡಬಲ್ಸ್ ಇಂಪಾರ್ಟೆಂಟ್ ನಮ್ಗೆ ಈ ವರ್ಷದ್ದು ಆಸ್ಟ್ರೇಲಿಯನ್ ಓಪನ್, ಯಾಕಂದ್ರೆ ರೋಹನ್ ಬೊಪ್ಪನ್ ಅವರಿದ್ದಾರೆ. ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದಂತ ಅತ್ಯಂತ ಓಲ್ಡೆಸ್ಟ್ ವ್ಯಕ್ತಿ, ಜೊತೆಗೆ ನಮ್ಮ ಭಾರತದವ್ರು ಕೂಡ ಇವರು, ಹಾಗಾಗಿ ಗೊತ್ತಿರಬೇಕು. ಇವ್ರ ಜೋಡಿ ಯಾರಾಗಿದ್ರು ಅಂದ್ರೆ ಮ್ಯಾಥ್ಯೂ ಅಬ್ಡೆನ್ ಅನ್ನೋರು ಆಸ್ಟ್ರೇಲಿಯಾದವರು. ಇವರಿಬ್ಬರು ಜೋಡಿಯಾಗಿ ಆಡಿದಂತಹ ಪಂದ್ಯ ಮೆನ್ಸ್ ಡಬಲ್ ವಿನ್ನರ್. ಆಸ್ಟ್ರೇಲಿಯನ್ ಓಪನ್ 2024 ಮೆನ್ಸ್ ಡಬಲ್ಸ್ ನ ವಿನ್ನರ್ ಈ ಜೋಡಿ ಆಗಿರುತ್ತೆ, ರೋಹನ್ ಬೊಪ್ಪನ್ನ ಮ್ಯಾಥ್ಯೂ ಅಬ್ಡೆನ್. ವುಮೆನ್ಸ್ ವಿಭಾಗದಲ್ಲಿ ವೈನ್ ಮತ್ತು ಎಲಿಸ್ ಮಾರ್ಟಿನ್ಸ್ ಅಂತ. ವೈನ್ ಅನ್ನೋರು ಚೈನಾದವರು ಮತ್ತು ಎಲಿಸ್ ಮಾರ್ಟಿನ್ಸ್ ಅವರು ಬೆಲ್ಜಿಯಂ ಅವರು. ಇವರು ಮಹಿಳಾ ಡಬಲ್ಸ್ ನ ವಿಜೇತರಾಗಿರ್ತಾರೆ. ಮತ್ತೆ ವೇವ್ ಮತ್ತು ಜಿನ್ ಜಿಲ್ಪೋನ್ ಅವರು, ಇವರು ಪೋಲೆಂಡ್ ಅವರು. ಇವರು ಆಸ್ ಯೂಶುವಲ್ ಮೇಲೆ ಇದರಲ್ಲ ಇವರೇನೆ ಚೈನಾದವರು. ಇವರು ಮಿಕ್ಸ್ಡ್ ಡಬಲ್ಸ್ ಅಲ್ಲಿ ಕೂಡ ವಿನ್ನರ್ಸ್ ಆಗಿರ್ತಾರೆ. ಮಿಕ್ಸ್ಡ್ ವಿನ್ನರ್ಸ್ ಅಂದ್ರೆ ಪುರುಷ ಮಹಿಳೆ ಇಬ್ರು ಸೇರಿ ಗ್ರೂಪ್ ಮಾಡ್ಕೊಂಡು ಆ ಗೇಮ್ ಅನ್ನ ನಡೆಸ್ತಾರೆ. ವುಮೆನ್ ಡಬಲ್ಸ್ ಅಂದ್ರೆ ಇಬ್ರು ಇಂಡಿವಿಜುವಲ್ ಆಟಗಾರ್ತಿಯರು ಏನಿರ್ತಾರೆ ಮಹಿಳೆಯರು, ಅವರನ್ನ ಒಂದು ಗ್ರೂಪ್ ಮಾಡ್ಲಾಗುತ್ತೆ. ಮೆನ್ಸ್ ಡಬಲ್ಸ್ ಅಂದ್ರೆ ಇಬ್ಬರು ಪುರುಷ ಇಂಡಿವಿಜುವಲ್ ಆಟಗಾರನ ಒಂದು ಗ್ರೂಪ್ ಆಗಿ ಮಾಡ್ಲಾಗುತ್ತೆ. ಇಷ್ಟು ನಿಮಗೆ ಗೊತ್ತಿರಬೇಕು. ಇನ್ನು ಫ್ರೆಂಚ್ ಓಪನ್ ಬಂದ್ಬಿಟ್ಟು 123ನೇ ಆವೃತ್ತಿಯನ್ನು ಈ ವರ್ಷ ನಡೆಸಿದೆ. ಫ್ರೆಂಚ್ ಓಪನ್ ನ ರೋಲಾಂಡ್ ಗ್ಯಾರೋಸ್ ಅಂತ ಕೂಡ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟು. ಫ್ರಾನ್ಸ್ ದೇಶದ ರಾಜಧಾನಿ ಪ್ಯಾರಿಸ್ ಅಲ್ಲಿ 26ನೇ ಮೇ 2024ರಿಂದ 9 ಜೂನ್ 2024 ತನಕ ಇದು ನಡೆದಿರುತ್ತೆ. ಇದು ಸೆಕೆಂಡ್ ಗ್ರ್ಯಾಂಡ್ ಸ್ಲಾಮು ಒಂದು ಕ್ಯಾಲೆಂಡರ್ ಇಯರ್ ನಲ್ಲಿ. ಓಪನ್ ಆಸ್ಟ್ರೇಲಿಯನ್ ಓಪನ್ ಆದ್ಮೇಲೆ ನಡೆಯುವಂತ ಎರಡನೇ ಗ್ರ್ಯಾಂಡ್ ಸ್ಲಾಮ್ ಆಗಿರುತ್ತೆ. ಇಲ್ಲಿ ಅದರ ಲೋಗೋವನ್ನ ನೀವು ಕಾಣ್ಬೋದು. ಇದು ಫ್ರೆಂಚ್ ಓಪನ್ ಕ್ಲೇ ಕೋರ್ಟ್ ಅಲ್ಲಿ ನಡೆಯುವಂತದ್ದು. ಕ್ಲೇ ಕೋರ್ಟ್ ಬಗ್ಗೆ ನಿಮ್ಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ.
ಮೆನ್ಸ್ ಸಿಂಗಲ್ಸ್ ನಲ್ಲಿ ಯಾರು ಗೆದ್ರು? ಕಾರ್ಲೋಸ್ ಅಲ್ಕರಾಸ್ ನಂಬರ್ 1 ಆಟಗಾರ. ಸಿನ್ನರ್ ಮತ್ತು ಕಾರ್ಲೋಸ್ ಅಲ್ಕರಾಸ್ ಇಬ್ರು ಎಮರ್ಜಿಂಗ್ ಪ್ಲೇಯರ್ಸ್, ಈಗಿರ್ತಕ್ಕಂತಹ ವರ್ಲ್ಡ್ ಕ್ಲಾಸ್ ಟೆನಿಸ್ ಪ್ಲೇಯರ್ಸ್ ಆಗಿರ್ತಾರೆ. ಇವ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಇರಬೇಕಾಗತ್ತೆ. ಕಾರ್ಲೋಸ್ ಅಲ್ಕರಾಸ್ ಅನ್ನೋ ಆಟಗಾರರು ಸ್ಪೇನ್ ದೇಶವರಾಗಿರ್ತಾರೆ. ಫ್ರೆಂಚ್ ಓಪನ್ 2024 ಗೆದ್ದಿರ್ತಾರೆ. ಇವರ ವಿರುದ್ಧ ಆಡ್ದಂತವ್ರು, ಫೈನಲ್ ಸೋತಂತವ್ರು ಜರ್ವೆರೆವ್, ಅಲೆಕ್ಸಾಂಡರ್ ಜರ್ವೆರೆವ್ ಅಂತ ಜರ್ಮನಿ ದೇಶದವರು. ಇನ್ನು ವುಮೆನ್ಸ್ ಬಂದ್ರೆ ಈಗ ಸ್ವೈಟೆಕ್ ಅನ್ನೋರು ಪೋಲ್ಯಾಂಡ್ ದೇಶದ ಆಟಗಾರ್ತಿ. ಇವರು ಫ್ರೆಂಚ್ ಓಪನ್ 2024 ಮಹಿಳಾ ವಿಭಾಗದಲ್ಲಿ ವಿಜೇತರಾದ್ರೆ, ಜಾಸ್ಮಿನ್ ಪೊಲೋನಿ ಅನ್ನೋರು ಇಟಲಿ ದೇಶದವರು, ಇವರು ರನ್ನರ್ ಅಪ್ ಆಗಿರ್ತಾರೆ. ಇಂಪಾರ್ಟೆಂಟ್ ನೋಡ್ಕೊಂಡಿರಿ. ನೆಕ್ಸ್ಟ್ ಡಬಲ್ಸ್ ಬಂದ್ರೆ ಮ್ಯಾರ್ಲೋಸ್ ಎರವಾಲೋ ಎಲ್ ಸ್ಲಾವಾಡಿಯಾ ಅನ್ನೋ ದೇಶದವರು ಮತ್ತು ಮ್ಯಾಟ್ ಪ್ಯಾವಿಕ್ ಕ್ರೊಯಾಷಿಯಾ ದೇಶದವರು, ಇವರಿಬ್ಬರ ಜೋಡಿ ಮೆನ್ಸ್ ಡಬಲ್ಸ್ ಅನ್ನ ಗೆದ್ದಿದೆ. ಮಹಿಳೆಯರ ಡಬಲ್ಸ್ ನ ಕೋಕೋ ಕಾಫ್ ಮತ್ತು ಕ್ಯಾಟರೀನಾ ಸಿನಿಕೋವಾ ಚೆಕ್ ಗಣರಾಜ್ಯ, ಇವರಿಬ್ಬರ ಜೋಡಿ ಗೆದ್ದಿರುತ್ತೆ. ಇನ್ನು ಮಿಕ್ಸ್ಡ್ ಡಬಲ್ಸ್ ಬಂದ್ರೆ ಜರ್ಮನಿ ಮತ್ತು ಫ್ರಾನ್ಸ್ ದೇಶದ ಆಟಗಾರರಾದಂತಹ ಸೈನ್ಮಂಟ್ ಮತ್ತು ರೋಸರ್ ಅಂತಕ್ಕಂಥವ್ರ ಜೋಡಿ ಗೆದ್ದಿರುತ್ತೆ. ಇನ್ನು ವಿಂಬಲ್ಟನ್ 3rd ಗ್ರ್ಯಾಂಡ್ ಸ್ಲಾಮು, ಒಂದು ಕ್ಯಾಲೆಂಡರ್ ಇಯರ್ ನಲ್ಲಿ ನಡೆಯುವಂತ 3ನೇ ಗ್ರ್ಯಾಂಡ್ ಸ್ಲಾಮು ಲಂಡನ್ ಅಲ್ಲಿ ನಡೆಯುತ್ತೆ. ಇಂಗ್ಲೆಂಡ್ ನ ಲಂಡನ್ ನಲ್ಲಿ ಜೂನ್ ಮತ್ತು ಜುಲೈ ಮಂತ್ ಅಲ್ಲಿ ನಡೆಯುತ್ತೆ. ಅಫಿಷಿಯಲ್ ಲೋಗೋ ಇಲ್ಲಿದೆ. ಗ್ರಾಸ್ ಕೋರ್ಟ್ ಅಲ್ಲಿ ನಡೆಯುವಂತಹ ಟೂರ್ನಮೆಂಟ್ ಇದು. ಇದರ ವಿಜೇತರು ಕೂಡ ಕಾರ್ಲೋಸ್ ಅಲ್ಕರಾಜೆ. ಫ್ರೆಂಚ್ ಓಪನ್ ಏನ್ ಗೆದ್ದಿದ್ರು ಅವರೇ ಇದನ್ನು ಗೆದ್ದಿದ್ದಾರೆ, ಸ್ಪೇನ್ ದೇಶದವರು ಇವರು. ಇವರ ಅಪೋನೆಂಟ್ ಆಗಿದ್ದವರು ನೊವಾಕ್ ಜೋಕೋವಿಕ್. ಇವರು ಅತ್ಯಂತ ಹಳೆಯ ಆಟಗಾರರು ಮತ್ತು ಅತ್ಯಂತ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆದ್ದಿರ್ತಕ್ಕಂಥ ಪಟ್ಟಿಯಲ್ಲಿ ಇವರು ಕೂಡ ಇರ್ತಾರೆ. ಸೆರ್ಬಿಯಾ ದೇಶದವರು, ಇವ್ರ ಬಗ್ಗೆ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ, ಇಂಪಾರ್ಟೆಂಟ್, ಇವ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾಗತ್ತೆ ನೀವು. ಕಳೆದ ವರ್ಷ ತುಂಬಾ ಡಾಮಿನೇಷನ್ ಮಾಡಿದ್ರು ಇವರು ಗ್ರ್ಯಾಂಡ್ ಸ್ಲಾಮ್ ಗಳಲ್ಲಿ. ಓಕೆ, ಮಹಿಳಾ ವಿಭಾಗಕ್ಕೆ ಬಂದ್ರೆ ಬಾರ್ಬರಾ ಕ್ರೆಜಿಕೋವಾ ಅಂತ ಜೆಕ್ ಗಣರಾಜ್ಯದವರು, ಜೆಕ್ ರಿಪಬ್ಲಿಕ್ನವರು. ಅದು ಬಿಟ್ರೆ ರನ್ನರ್ ಅಪ್ ಜಾಸ್ಮಿನ್ ಪಲೋನಿ ಅಂತ ಇಟಲಿಯವರು. ಓಕೆ, ಇನ್ನು ಮೆನ್ಸ್ ಡಬಲ್ಸ್ ಅಲ್ಲಿ ಬ್ರಿಟನ್ ಮತ್ತು ಫಿನ್ಲ್ಯಾಂಡ್ ದೇಶದ ಆಟಗಾರರಾದಂತ ಹೆನ್ರಿ ಮತ್ತು ಹ್ಯಾರಿ ಅವರು ಗೆದ್ದಿರ್ತಾರೆ. ಇನ್ನು ವುಮೆನ್ಸ್ ಡಬಲ್ಸ್ ನಲ್ಲಿ ಚೆಕ್ ಗಣರಾಜ್ಯ ಮತ್ತು ಅಮೆರಿಕಾದ ಸಿನಿಯಾಕೋವಾ ಮತ್ತು ಟೈಲರ್ ಟೌನ್ಸೆನ್ಜಾ ಅನ್ನೋರು ಗೆದ್ದಿರ್ತಾರೆ. ಇನ್ನು ಮಿಕ್ಸ್ಡ್ ಡಬಲ್ಸ್ ಅಲ್ಲಿ ಸ್ಯಾಂಟಿಗೋ ಗೋನ್ಜಾಲಿಜಾ ಮತ್ತು ಓಲ್ಮೋಸ್ ಅನ್ನೋರು ಗೆದ್ದಿರ್ತಾರೆ. ಇಬ್ರು ಕೂಡ ಮೆಕ್ಸಿಕೋದವರು. ಇನ್ನು ವರ್ಷದ ಕೊನೆಯ ಮತ್ತು 4ನೇ ಹಾಗೂ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಕ್ಯಾಲೆಂಡರ್ ಇಯರ್ ನಲ್ಲಿ ನ್ಯೂಯಾರ್ಕ್ ಸಿಟಿ, ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ, ಅಮೆರಿಕಾದ ನ್ಯೂಯಾರ್ಕ್ ಸಿಟಿಲಿ ನಡೆಸ್ತಾರೆ. US ಓಪನ್ ಇದು ಅಧಿಕೃತವಾದ ಲೋಗೋ. ಸೊ ಇದು ಹಾರ್ಡ್ ಕೋರ್ಟ್ ಅಲ್ಲಿ ಆಡ್ತಾರೆ. ಇದನ್ನ ಜಾನಿಕ್ ಸಿನ್ನರ್ ಮತ್ತೆ ಗೆದ್ದಿರ್ತಾರೆ. ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಏನಿತ್ತು US ಓಪನ್ ಗೆದ್ದಂತ ಜೋಡಿ ರಿಪೀಟ್ ಆಗಿದೆ, ಇಲ್ಲಿ ನೀವು ನೋಡ್ಬೋದು. ಪುರುಷರ ವಿಭಾಗದಲ್ಲಿ ಜಾನಿಕ್ ಸಿನ್ನರು, ಮಹಿಳಾ ವಿಭಾಗದಲ್ಲಿ ಅರಿಯಾನಾ ಸಂಬಲೇಕಾ. ರನ್ನರ್ ಅಪ್ ಯಾರಾಗಿದ್ರು ಅಂದ್ರೆ ಟೈಲರ್ ಫ್ರೀಸ್ ಅಂತ ಅಮೆರಿಕಾದವರು, ಇವರು ರನ್ನರ್ ಅಪ್ ಆದ್ರು. ಜೆಸಿಕಾ ಪೆಂಗುಲಾ ಅಮೆರಿಕಾದವರು, ಇವರು ಕೂಡ ರನ್ನರ್ ಅಪ್ ಆಗಿದ್ದಾರೆ. ಅಂದ್ರೆ ಹೋಸ್ಟ್ ಕಂಟ್ರಿ ಅವರು ಏನಿದ್ರು ಅಮೆರಿಕಾದವರು, ಇಬ್ರು ಕೂಡ ಫೈನಲ್ ತನಕ ತಲುಪಿ ರನ್ನರ್ ಅಪ್ ಆಗಿರ್ತಾರೆ, ವಿನ್ ಆಗೋರಲ್ಲಿ ಎಡವಿದ್ದಾರೆ. ಇನ್ನು ಮ್ಯಾಕ್ಸ್ ಪರ್ಸೆಲ್ ಮತ್ತು ಜೋರ್ಡನ್ ಥಾಮ್ಸನ್ ಅನ್ನೋರು, ಇಬ್ರು ಆಸ್ಟ್ರೇಲಿಯಾದವರು, ಪುರುಷರ ಡಬಲ್ಸ್ ನಲ್ಲಿ ವಿಜೇತರಾದ್ರೆ. ಉಕ್ರೇನ್ ಮತ್ತು ಲ್ಯಾಟ್ವಿಯಾ ದೇಶದ ಆಟಗಾರ್ತಿಯರು ಮಹಿಳಾ ವಿಭಾಗದಲ್ಲಿ ವಿಜೇತರಾಗ್ತಾರೆ. ಮತ್ತು ಇಟಲಿ ದೇಶದ ಇಬ್ಬರು ಆಟಗಾರರು, ಪುರುಷ ಮತ್ತು ಮಹಿಳೆ, ವಿವಾ ಸೋರಿ ಮತ್ತು ಇರಾನಿಯನ್ ಅವರು ಮಿಕ್ಸ್ಡ್ ಡಬಲ್ಸ್ ನಲ್ಲಿ ವಿಜೇತರಾಗಿರ್ತಾರೆ. ಈಗ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾರು ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆದ್ದಿದ್ದಾರೆ ಅಂತ. ನೊವಾಕ್ ಜೋಕೋವಿಕ್, ಆಲ್ರೆಡಿ ನಿಮ್ಗೆ ಹೇಳಿದೀನಿ, ಸೆರ್ಬಿಯಾ ದೇಶದ ಆಟಗಾರರು. ಸೆರ್ಬಿಯಾದ ದೇಶದ ಆಟಗಾರರಾದ ಇವರು 24 ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಅವರ ವೃತ್ತಿ ಬದುಕಲ್ಲಿ ಇಲ್ಲಿವರೆಗೂ ಗೆದ್ದಿರ್ತಾರೆ. ಇನ್ನು ಮಾರ್ಗರೆಟ್ ಕೋರ್ಟ್ ಅನ್ನೋರು ಮಹಿಳಾ ವಿಭಾಗದಲ್ಲಿ ಆಸ್ಟ್ರೇಲಿಯಾದವರು, ಇವರು 24 ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಅವರು ಕೂಡ ಗೆದ್ದಿರ್ತಾರೆ. ಇನ್ನು ಆಸ್ಟ್ರೇಲಿಯನ್ ಓಪನ್ ವರ್ಷದ ಮೊದಲ ಗ್ರ್ಯಾಂಡ್ ಸ್ಲಾಮ್ ಬಂದ್ರೆ ಇದುವರೆಗೂ ನೊವಾಕ್ ಜೋಕೋವಿಕ್ ಅವರು 10 ಬಾರಿ ಆಸ್ಟ್ರೇಲಿಯನ್ ಓಪನ್ ನ ಗೆದ್ದಿರ್ತಾರೆ. ಮಾರ್ಗರೆಟ್ ಕೋರ್ಟ್ ಅನ್ನೋರು 11 ಬಾರಿ ಆಸ್ಟ್ರೇಲಿಯನ್ ಓಪನ್ ನ ಗೆದ್ದಿರ್ತಾರೆ. ಫ್ರೆಂಚ್ ಓಪನ್ ಬಂದ್ರೆ ರಫೆಲ್ ನಡಾಲ್ ಅವರು, ಸೆರ್ಬಿಯಾದವರು, ಇದುವರೆಗೂ 14 ಬಾರಿ ಇವರು ಗೆದ್ದಿರ್ತಾರೆ, ರಿಟೈರ್ಮೆಂಟ್ ತಗೊಬಿಟ್ಟಿದ್ದಾರೆ ಇವರು. ವುಮೆನ್ ವಿಭಾಗದಲ್ಲಿ ಕ್ರಿಸ್ ಇವೆಂಟ್ ಅಂತ ಅಮೆರಿಕಾದವರು 7 ಬಾರಿ ಪ್ರಶಸ್ತಿಗಳನ್ನ ಗೆದ್ದಿರ್ತಾರೆ. ಅಂದ್ರೆ ಇಂಡಿವಿಜುವಲ್ ಆಗಿ ವರ್ಷಕ್ಕೆ ಒಂದೇ ಸಲ ನಡೆಯೋದು. ಅವ್ರ ಕರಿಯರ್ ಅಲ್ಲಿ ಅತಿ ಹೆಚ್ಚು ಬಾರಿ ಗೆದ್ದಂತವ್ರನ್ನ ಇಲ್ಲಿ ಲೀಸ್ಟ್ ಮಾಡಲಾಗಿದೆ. ವಿಂಬಲ್ಟನ್ ರೋಜರ್ ಫೆಡರರ್ ಅಂತ ಮತ್ತೊಬ್ರು ಗೋಟ್ ಆಟಗಾರರು ಇವರು. ಸ್ವಿಟ್ಜರ್ಲ್ಯಾಂಡ್
ಓಕೆ, ರಫಲ್ ನಡಾಲ್, ನೋವಾಕ್ ಜೋಕೋವಿಕ್, ರೋಜರ್ ಫೆಡರರ್, ಆಂಡಿ ಮರ್ರೆ ಇವರೆಲ್ಲ ಟೆನ್ನಿಸ್ ಬಗ್ಗೆ ಗೊತ್ತಿರೋರಿಗೆ ಬಹಳ ಚಿರಪರಿಚಿತರಾಗಿರ್ತಾರೆ. ಗೋಡ್ಸ್ ಅಂತ ಕರಿತೀವಿ, ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ಸ್ ಅಂತ ಕರಿತೀವಿ ಆ ಒಂದು ಸ್ಪೋರ್ಟ್ಸ್ ನಲ್ಲಿ ಅವರನ್ನೆಲ್ಲ. ರೋಜರ್ ಫೆಡರರ್ ಅವರು ವಿಂಬಲ್ಡನ್ ನಲ್ಲಿ ಇದುವರೆಗೂ 8 ಬಾರಿ ಗೆದ್ದಿರ್ತಾರೆ. ಮತ್ತು ಮಾರ್ಟಿನಾ ಅನ್ನೋರು ಚೆಕ್ ಗಣರಾಜ್ಯದ ಚೆಕ್ ಅಮೆರಿಕನ್ ಅವರಾಗಿರ್ತಾರೆ, 9 ಬಾರಿ ಗೆದ್ದಿರ್ತಾರೆ. ಈಗ ಈ ವರ್ಷದ ಗ್ರ್ಯಾಂಡ್ ಸ್ಲಾಮ್ಗಳು ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂದಾಗ ಯಾವ ರೀತಿಯಪ್ಪ ಆನ್ಸರ್ ಮಾಡೋದು ಅಂದ್ರೆ ತುಂಬಾ ಸಿಂಪಲ್, ಕೋಡ್ ವರ್ಡ್ ಮಾಡ್ಕೊಳ್ಳಿ. ಆಸ್ಟ್ರೇಲಿಯನ್ ಓಪನ್, US ಓಪನ್ ಎರಡು ಕೂಡ ನಿಮ್ಗೆ ಆಲ್ರೆಡಿ ಹೇಳಿದಂಗೆ ಹಾರ್ಡ್ ಕೋರ್ಟ್ ಅಲ್ಲಿ ನಡೆಯುತ್ತವೆ. ವಿಶೇಷ ಏನು ಅಂದ್ರೆ ಇಬ್ರು ಕೂಡ ಪುರುಷರ ವಿಭಾಗ ಮಹಿಳಾ ವಿಭಾಗದವರು ಸೇಮ್ ಇಬ್ರು ಒಬ್ರೇ ಆಸ್ಟ್ರೇಲಿಯನ್ ಓಪನ್ ಯಾವ ಜೋಡಿ ಗೆದ್ದಿತ್ತೋ ಅದೇ ಜೋಡಿ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಇಂಡಿವಿಜುವಲ್ ಆಗಿ ಆಡಿದ್ದಾರೆ, ಬಟ್ ಗೆದ್ದಿದ್ದಾರೆ. ಉದಾಹರಣೆಗೆ ನೋಡಿ, ಆಸ್ಟ್ರೇಲಿಯನ್ ಓಪನ್ ನ ಪುರುಷರ ವಿಭಾಗದ ವಿನ್ನರ್ ಯಾರು? ಜಾನಿಕ್ ಸಿನ್ನರ್ ಅವರು. ಅಮೆರಿಕ ಓಪನ್ ನ ಪುರುಷರ ವಿಭಾಗದ ಸಿಂಗಲ್ಸ್ ನ ವಿಜೇತರು ಜಾನಿಕ್ ಸಿನ್ನರ್. ಮಹಿಳಾ ವಿಭಾಗದಲ್ಲಿ ಆಸ್ಟ್ರೇಲಿಯನ್ ಓಪನ್ ಗೆದ್ದಂತವರು ಅರಿನಾ ಸಂಬಲಿಕಾ. US ಓಪನ್ ಮಹಿಳಾ ವಿಭಾಗದಲ್ಲಿ ಗೆದ್ದಂತವರು ಅರಿನಾ ಸಂಬಲಿಕಾ. ಸೊ S&S ಅಂತ ನೀವು ಕೋಡ್ ಮಾಡ್ಕೋಬಹುದು. ಗ್ರ್ಯಾಂಡ್ ಸ್ಲಾಮ್ ನ ಮೊದಲನೇ ಗ್ರ್ಯಾಂಡ್ ಸ್ಲಾಮ್ 2024 ಮತ್ತು ಕೊನೆ ಗ್ರ್ಯಾಂಡ್ ಸ್ಲಾಮ್ ನ ಗೆದ್ದಂತವರು S&S. ಎಸ್ ಅಂದ್ರೆ ಪುರುಷರ ವಿಭಾಗದಲ್ಲಿಂದ ಜಾನಿಕ್ ಸಿನ್ನರ್ ಮತ್ತು ಸಂಬಲೇಖಾ ಅಂತ ನೀವು ನೆನಪಲ್ಲಿ ಇಟ್ಕೋಬಹುದು ಈಸಿಯಾಗಿ. ಸಿನ್ನರ್ ಅಂಡ್ ಸಂಬಲೇಖಾ ಅವರು ಆಸ್ಟ್ರೇಲಿಯನ್ ಓಪನ್ ಮತ್ತು US ಓಪನ್ ಹಾರ್ಡ್ ಕೋರ್ಟ್ ಅಲ್ಲಿ ನಡೆದಿರ್ತಕ್ಕಂಥ 2 ಟೂರ್ನಮೆಂಟ್ ಗಳನ್ನ ಗೆದ್ದಿರ್ತಾರೆ. ಇನ್ನು ಫ್ರೆಂಚ್ ಓಪನ್ ನ ಪುರುಷರ ವಿಭಾಗ ಮತ್ತು ವಿಂಬಲ್ಡನ್ ನ ಪುರುಷರ ವಿಭಾಗ ಎರಡನ್ನು ಕೂಡ ಒಬ್ಬರೇ ಗೆದ್ದಿರ್ತಾರೆ, ಕಾರ್ಲೋಸ್ ಅಲ್ಕರಾಜ್ ಅಂತ. ಸೊ ಈಸಿಯಾಗಿ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯತೆಗಳಿವೆ. ಕಾರ್ಲೋಸ್ ಅಲ್ಕರಾಜ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಎರಡನ್ನು ಅವರೇ ಗೆದ್ದಿರ್ತಾರೆ. ಎ ಅಂದ್ರೆ ಇಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅಂತ ನೆನಪಲ್ಲಿ ನೀವು ಇಟ್ಕೋಬಹುದು. ಇನ್ನು ಫ್ರೆಂಚ್ ಓಪನ್ ನ ಮಹಿಳಾ ವಿಭಾಗದಲ್ಲಿ ಗೆದ್ದಂತವ್ರು ಯಾರಪ್ಪ ಅಂದ್ರೆ ಈಗ ಸ್ವೈಟಿಕ್ ಅಂತ ಪೋಲ್ಯಾಂಡ್ ದೇಶದ ಆಟಗಾತಿ, ಅದಕ್ಕೆ ಇಲ್ಲಿ AI ಅಂತ ಕೊಟ್ಟಿದ್ದೀನಿ. AI ಅಂತ ನೀವು ನೆನಪಲ್ಲಿ ಇಟ್ಕೋಬಹುದು ಫ್ರೆಂಚ್ ಓಪನ್ ನ. ಹಾಗೂ ಬಿ ಅಂದ್ರೆ ವಿಂಬಲ್ಡನ್ ಅಲ್ಲಿ ಬಾರ್ಬರಾ ಕ್ರೆಜಿಕೋವಾ ಅಂತ, AB ಅಂತ ನೆನಪಲ್ಲಿ ಇಟ್ಕೋಬಹುದು. ಸೊ ಈ ರೀತಿ ಕೋಡ್ ವರ್ಡ್ಸ್ ಅನ್ನ ತುಂಬಾ ಶಾರ್ಟ್ ಫಾರ್ಮ್ ಮಾಡಿದ್ದೀನಿ. ಮೊದಲನೇದಾಗಿ ಆಸ್ಟ್ರೇಲಿಯನ್ ಓಪನ್ ನ SS ಅಂತ ನಾವು ನೆನಪಲ್ಲಿ ಇಟ್ಕೊಳ್ಳೋಣ. S ಅಂದ್ರೆ ಸಿನ್ನರ್ ಮತ್ತು ಸಂಬಲೇಖಾ ಅಂತ. ಫ್ರೆಂಚ್ ಓಪನ್ ನ AI ಅಂತ ನೆನಪಲ್ಲಿ ಇಟ್ಕೊಳ್ಳೋಣ. A ಅಂದ್ರೆ ಅಲ್ಕರಾಜ್, I ಅಂದ್ರೆ ಈಗ ಸ್ವೈಟೆಕ್ ಅಂತ. ವಿಂಬಲ್ಡನ್ ಅನ್ನ AB ಅಂತ ನೆನಪಿಟ್ಕೊಳ್ಳೋಣ. A ಅಂದ್ರೆ ಏನು ಬದಲಾವಣೆ ಇಲ್ಲ, ಅಲ್ಕರಾಜ್. B ಅಂದ್ರೆ ಬಾರ್ಬರಾ ಕ್ರೆಜಿಕೋವಾ. ಕೊನೆಯದು SS ರಿಪೀಟ್ ಆಗುತ್ತೆ, ಈ ಜೋಡಿನೇ ಇಲ್ಲಿ ವಾಪಸ್ ಬರುತ್ತೆ. ದಟ್ ಮೀನ್ಸ್ ಸಿನ್ನರ್ ಅಂಡ್ ಸಂಬಲೇಖಾ. ಜೊತೆಗೆ ಅವ್ರು ಯಾವ ದೇಶದವರು ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ನೋಡ್ಕೊಂಡಿರ್ರಿ. ಜಾನಿಕ್ ಸಿನ್ನರ್ ಇಟಲಿಯವರು, ಅರಿನಾ ಸಂಬಲೇಖಾ ಬೆಲಾರಸ್ ಅವರು, ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ ಅವರು, ಈಗ ಸ್ವೈಟೆಕ್ ಪೋಲ್ಯಾಂಡ್, ಬಾರ್ಬರಾ ಕ್ರೆಜಿಕೋವಾ ಚೆಕ್ ಗಣರಾಜ್ಯ. ಇನ್ನು ಇಂಡಿವಿಜುವಲ್ ಆಗಿ ಪುರುಷರದೇ ನೋಡ್ಕೋತೀನಿ ಅಂದ್ರೆ ನೀವು S ಅಂತ ನೆನ್ಪಿಟ್ಕೋಬಹುದು. ಇದರಲ್ಲಿ S ಅಂದ್ರೆ ಒಂದೇ ಹೆಸರು, A ಅಂದ್ರೆ ಒಂದೇ ಹೆಸರು. ನೋಡಿ, ಆಸ್ಟ್ರೇಲಿಯನ್ ಓಪನ್ ಸಿನ್ನರ್ ಅಲ್ಕರಾಜ್ ಸಿನ್ನರ್ ಅಲ್ಕರಾಜ್ ಸಿನ್ನರ್. ವರ್ಷದ 4 ಗ್ರ್ಯಾಂಡ್ ಸ್ಲಾಮ್ಗಳು ಆಸ್ಟ್ರೇಲಿಯಾ, ಫ್ರೆಂಚ್, ವಿಂಬಲ್ಡನ್, US. ಅದೇ ರೀತಿ ಮಹಿಳೆಯರಿಗೆ ಬಂದ್ರೆ SIBS. ಸಂಬಲೇಖಾ, ಈಗ ಸ್ವೈಟಿಕ್, ಬಾರ್ಬರಾ ಕ್ರೆಜಿಕೋವಾ, ಸಂಬಲೇಖಾ. ಈ ರೀತಿಯಾಗಿ ನೀವು ಇಂಡಿವಿಜುವಲ್ ಆಗಿ ಕೂಡ ಗ್ರೂಪ್ ಮಾಡಿಕೊಂಡು ಈಸಿಯಾಗಿ ನೆನಪಲ್ಲಿ ಇಟ್ಕೋಬಹುದು. ಮೊದಲನೇದಾಗಿ ಹೆಸರುಗಳನ್ನು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮತ್ತು ಯಾವ ದೇಶದವರು ಅಂತ ನೀಟಾಗಿ ನೋಡ್ಕೊಂಡು ಒಂದ್ಸಲ ಈ ತರ ಕೋಡ್ ವರ್ಡ್ ನ ಮಾಡಿಟ್ಕೊಂಡ್ರೆ ಈ ವರ್ಷದ ಯಾವುದೇ ಎಕ್ಸಾಮ್ ಅಲ್ಲಿ ನಿಮ್ಗೆ ಏನೇ ಪ್ರಶ್ನೆಗಳನ್ನ ಮೇನ್ ಆಗಿ ಇವ್ರ ಮೇಲೆ ಕ್ವಶನ್ಸ್ ನ ಕೇಳಿದಾಗ, ಸಾಮಾನ್ಯವಾಗಿ ಗ್ರ್ಯಾಂಡ್ ಸ್ಲಾಮ್ ನ ಪುರುಷರು ಮತ್ತು ಮಹಿಳೆಯರ ವಿಭಾಗದ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇನ್ ಡೆಪ್ತ್ ಹೋದಾಗ ಡಬಲ್ಸ್ ಗಳ ಮೇಲೆ ಕ್ವಶನ್ ಗಳನ್ನ ಕೇಳ್ತಾರೆ. ಡಬಲ್ಸ್ ಗಳನ್ನ ಅದಕ್ಕೆ ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ. ಟ್ರಿಕ್ಸ್ ಗಳನ್ನ ಸ್ವಲ್ಪ ಆದಷ್ಟು ಈ ರೀತಿ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ಜೋಡಿಗಳನ್ನ ಯಾಕೆ ಮಾಡಿದ್ದೀನಿ ಅಂದ್ರೆ ಯಾವುದೇ ಒಂದು ಗ್ರ್ಯಾಂಡ್ ಸ್ಲಾಮ್ ನಲ್ಲಿ ಪುರುಷ ವಿಭಾಗ ಮಹಿಳಾ ವಿಭಾಗದ ಸಿಂಗಲ್ಸ್ ನ ವಿಜೇತರ ಬಗ್ಗೆ ಜಾಸ್ತಿ ಕ್ವಶನ್ಸ್ ಗಳನ್ನ ಕೇಳೋದ್ರಿಂದ ನಿಮ್ಗೆ ಈಸಿ ಆಗ್ಲಿ ಅಂತ ಈ ರೀತಿ ಕೋಡ್ ವರ್ಡ್ಸ್ ನ ಮಾಡಿದ್ದೀನಿ. ಇನ್ನು ಪುರುಷರದ್ದು ಮೆನ್ಸ್ ಮಾತ್ರ ಕನ್ಸಿಡರ್ ಮಾಡ್ತೀನಿ ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ. ಇದು ಬರೀ ಮೆನ್ಸ್ ಮಾತ್ರ 4 ಗ್ರ್ಯಾಂಡ್ ಸ್ಲಾಮ್ಗಳು SAAS ಅಂತ. ಮಹಿಳೆಯರಿಗೆ ಮಾತ್ರ ಮಾಡ್ಕೋತೀವಿ ಅಂದ್ರೆ SIBS. ಈ ಐನ S ಕೂಡ ಮಾಡ್ಕೋಬಹುದು ನೀವು, ಯಾಕೆಂದ್ರೆ ಈಗ ಸ್ವೈಟೆಕ್ ಅಂತ ಅವ್ರ ಹೆಸರು. ಇಲ್ಲಿ ನೀವು S ಅನ್ನ ತೆಗೆದು ಆಡ್ ಮಾಡ್ಕೊಂಡು SSBS ಅಂತ ಕೂಡ ಮಾಡ್ಕೋಬಹುದು. ಬಟ್ ಮತ್ತೆ ಇಲ್ಲಿ S ಆದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ I ಸೇರಿಸಿದೀನಿ. ಇಲ್ಲಿ S ಮತ್ತೆ S ಎರಡು ಸೇಮ್ ಒಂದೇ ಇರ್ತದೆ, ಸಂಬಲೇಖಾ ಅಂತ. I ಅಂದ್ರೆ ಈಗ ಸ್ವೈಟೆಕ್ ಮತ್ತು B ಅಂದ್ರೆ ಬಾರ್ಬರಾ ಕ್ರೆಜಿಕೋವಾ. ಇದು ಮಹಿಳೆಯರ ವಿಭಾಗದ ಗ್ರೂಪ್ ಆಗಿರುತ್ತೆ. ಈ ರೀತಿ ಹಲವಾರು ಟ್ರಿಕ್ಸ್ ಗಳನ್ನ ಟೆಲಿಗ್ರಾಮ್ ಅಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ.
ಮೊದಲು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕಾದ್ರೆ ವಿಷಯಗಳನ್ನ ಇನ್ ಡೆಪ್ತ್ ಆಗಿ ಅರ್ಥ ಮಾಡ್ಕೋಬೇಕು, ಬಹಳ ಚೆನ್ನಾಗಿ ತಿಳ್ಕೋಬೇಕು ಮತ್ತು ಎಲ್ಲವನ್ನ ಸ್ಪಷ್ಟವಾಗಿ ಓದ್ಕೋಬೇಕು. ತದನಂತರ ನೀವು ಮೆಮೊರಿ ಬಾಕ್ಸ್ ನಲ್ಲಿ ಸ್ಟೋರ್ ಮಾಡಬೇಕಾದಾಗ ಕೆಲವೊಂದು ಟ್ರಿಕ್ಸ್ ಗಳನ್ನ ಬಳಸುವ ಮೂಲಕ ದೀರ್ಘಕಾಲದವರೆಗೆ, ಯಾಕೆಂದ್ರೆ ಕೆಲವೇ ಸಂದರ್ಭದಲ್ಲಿ ನಾವು ಮರ್ತೋಗೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಎಷ್ಟೇ ಚೆನ್ನಾಗಿ ತಿಳ್ಕೊಂಡಿದ್ರು ಮಾಹಿತಿಗಳು ನಮ್ಮ ಹತ್ರ ಇದ್ರೂ ಅದನ್ನ ಸರಿಯಾಗಿ ಜೋಡಣೆ ಮಾಡ್ಬೇಕಾಗತ್ತೆ. ಕೆಲವೊಮ್ಮೆ ಟ್ರಿಕ್ಸ್ ಗಳನ್ನ ಬಳಸಿದಾಗ ಈ ರೀತಿ ಮೆಮೊರಿ ಪವರ್ ನಲ್ಲಿ ತುಂಬಾ ಲಾಂಗ್ ಟರ್ಮ್ ವರ್ಗೂ ನೆನ್ಪಿಟ್ಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಟ್ರಿಕ್ಸ್ ಗಳ ಕುರಿತು ಡಿಸ್ಕಷನ್ ಮಾಡಿದ್ದೀನಿ. ಈ ಟ್ರಿಕ್ಸ್ ಗಳು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಇದಕ್ಕಿಂತ ಸರಳವಾದ ಟ್ರಿಕ್ಸ್ ಗಳು ನಿಮ್ಗೆ ಗೊತ್ತಿದ್ರು ಕೂಡ ಮುಕ್ತವಾಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಬಹುದು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.